ಹಾಯ್ ಹಲೋ, ನೀವು ನೋಡ್ತಾರೆ ಮಾರ್ಕೆಟು ಟ್ರೆಂಡ್ ನೋಡಿ ಹಿಂಗಿದೆ. ಸಪೋರ್ಟ್ ಇಲ್ಲಿಂದ ಸಪೋರ್ಟ್ ತೊಗೊಂತು, ಕೆಳಗೆ ಬಿತ್ತು, ಸಪೋರ್ಟು ರೆಸಿಸ್ಟೆನ್ಸು ತೊಗೊಂತು. ಯಾವಾಗ ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಡ್ತು ಆವಾಗ ಮಾರ್ಕೆಟು ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಓಕೆನಾ, ಯಾವಾಗ ಈ ಟ್ರೆಂಡನ್ನ ಬ್ರೇಕ್ಔಟ್ ಕೊಡ್ತಲ್ಲ ಮಾರ್ಕೆಟ್ ನೋಡಿ ಎಲ್ಲೂ ಸಸ್ಟೈನ್ ಆಗಲಿಲ್ಲ ನೋಡಿ, ಕರೆಕ್ಟಾಗಿ ಬೀಳ್ತಾ ಬಂತು. ಯಾವಾಗ ಏನಾದರೂ ಇದನ್ನು ಬ್ರೇಕ್ಔಟ್ ಕೊಟ್ಟಿದ್ರೆ ಬುಲ್ಲಿಶ್ ಸೈಡು ಬಿಗ್ ಮೂಮೆಂಟ್ ಕೊಡ್ತಿರೋದು ಮಾರ್ಕೆಟು. ಯಾಕೆ ಕೊಟ್ಟಿಲ್ಲ ಅಂದರೆ ನೋಡಿ, ಇಲ್ಲಿ ಟಚ್ ಆಯಿತಾ ಮಾರ್ಕೆಟು, ಇದೇ ಲೈನ್ ನೋಡಿ, ಸಪೋರ್ಟ್ ಲೈನಿಗೆ ಟಚ್ ಆಯಿತು. ಮೇಲೆ ಹೋಗ್ಬೇಕಿತ್ತು ಸಪೋರ್ಟ್ ತೊಗೊಂಡು, ಹೋಗಲಿಲ್ಲ. ಏನಾಯ್ತು ಇಲ್ಲಿ 5 ಮಿನಿಟ್ ಕ್ಯಾಂಡಲಲ್ಲಿ ಎಂಗಲ್ಫಿಂಗ್ ಆಯಿತು. ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಹಂಗಾಯಿತು ನೋಡಿ. ಇಲ್ಲಿ ಮಾರ್ಕೆಟು ಅಪ್ ಟ್ರೆಂಡಿಂಗಲ್ಲಿದ್ದಾಗ ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫುಲ್ ಎಂಗಲ್ಫಿಂಗ್ ಮಾಡಿದ್ರೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಬರುತ್ತೆ. ಓಕೆನಾ, ನೀವು ಇಲ್ಲಿ ಎಂಟ್ರಿ ಕೊಡಬಾರ್ದು, ಇಲ್ಲಿ ಕೊಡಬೇಕು. ಯಾಕೆಂದರೆ ಗೊತ್ತಲ್ಲ, ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಆಗಿದೆ ನೋಡ್ರಿ. ಈವ್ನಿಂಗ್ ಸ್ಟಾರ್ ಅಂದರೆ ನಿಮ್ಮ ಪುಟ್ ಸೈಡಲ್ಲಿ ಮಾರ್ನಿಂಗ್ ಸ್ಟಾರ್ ಆಗಿರುತ್ತೆ. ತೋರಿಸ್ತೀನಿ ಅದನ್ನು. ಯಾವಾಗ ಇಲ್ಲೂ ಬ್ರೇಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಸಪೋರ್ಟಿಗಂತೂ ಬಂದೇ ಬರುತ್ತೆ. ಅಲ್ಲಿಂದ ಸಪೋರ್ಟಿಗೆ ಬಂತು, ಸಪೋರ್ಟ್ನಲ್ಲಿ ಏನೂ ಸಸ್ಟೈನ್ ಆಗಿಲ್ಲ, ಸೀದಾ ಬ್ರೇಕ್ಔಟ್ ಕೊಡ್ತು. ಏನು ಗೊತ್ತಲ್ಲ ನಿಮಗೆ, ಇಲ್ಲಿಂದ ಸಪೋರ್ಟಲ್ಲಿ ಒಂದು ಸತಿ ಹಿಂಗೆ ಬಂದು ಸೀದಾ ಬಿದ್ದೋಗಲ್ಲ, ಒಂದು ಸತಿ ರಿವರ್ಸ್ ತೊಗೊಂಡು ಯಾವಾಗ ಟ್ರೆಂಡ್ ಲೈನಿಗೆ ಸಪೋರ್ಟಿಗೆ ಟಚ್ ಆಗಿ ಕೆಳಗೆ ಬರುತ್ತಾ ನಿಮ್ಗೆ ಕನ್ಫರ್ಮೇಷನ್ ಸಿಗುತ್ತಲ್ಲಿ. ಓಕೆನಾ, ನೋಡಿ ಸೀದಾ ಇಲ್ಲಿಗೆ ಬಂದ, ಇಲ್ಲೊಂದು ಸಪೋರ್ಟ್ ಇತ್ತು, ಸಪೋರ್ಟ್ ಹತ್ರ ಬಂದು ಸ್ಟಾಪ್ ಆಗಿದ್ದಾನೆ ಇವತ್ತು ಮಾರ್ಕೆಟ್. ಪ್ರೀಮಿಯಮ್ ಚಾರ್ಟಲ್ಲಿ ತೋರಿಸಿ ನೋಡಿ ಏನೇನಾಗಿತ್ತು ಅಂತ. ಗ್ಯಾಪ್ ಇಲ್ಲಿ ನೋಡಿ, ನಾನು ಇಲ್ಲಿ ಗ್ಯಾಪೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಪ್ರೀಮಿಯಮ್ ಚಾರ್ಟಲ್ಲಿ ಗ್ಯಾಪ್ಗಳಿದ್ರೆ ಅದನ್ನು ಕವರ್ ಮಾಡ್ತಾನೆ. ಇಲ್ಲಿಗೆ ಬಂದ, ನಾನು ಎಂಟ್ರಿ ಕೊಡೋಣ ಅಂತಿದ್ದೆ. ಇದನ್ನು ಮೂವ್ಮೆಂಟ್ ಕೊಟ್ಟರೆ ಮಾತ್ರ ಕೊಡ್ತಾಯಿದ್ದೆ ನಾನು. ಸೊ ಅವನು ಇಲ್ಲಿ ಎಲ್ಲೂ ಕೊಟ್ಟಿಲ್ಲ, ಬ್ರೇಕ್ಔಟ್ ಕೊಡಲಿಲ್ಲ ಇದನ್ನು. ಇಲ್ಲಿ ನೋಡಿ, ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟ, ಒಂದು ಟೈಮ್ ಬ್ರೇಕ್ಔಟ್ ಕೊಟ್ಟ, ಒಂದು ರಿಟ್ರೇಸ್ಮೆಂಟ್ ತೊಗೊಂಡು ಸೀದಾ ಇನ್ನೊಂದು ಗ್ಯಾಪ್ ಇತ್ತು, ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ. ಇದೇ ಗ್ಯಾಪು, ಪ್ರೀಮಿಯಮ್ ಚಾರ್ಟಲ್ಲಿ ಗ್ಯಾಪ್ನ ಫಿಲ್ ಮಾಡ್ದೆ. ಸೊ ಎರಡು ಸೈಡು ಫಿಲ್ ಮಾಡಿದ್ದೇನೆ. ಸೊ ಇದರಲ್ಲಿ ಯಾವುದೇ ಥರದ್ದು ಇವಾಗ ನೆಕ್ಸ್ಟು ಗ್ಯಾಪ್ ಥರ ಏನೂ ಕಾಣಿಸ್ತಾ ಇಲ್ಲ ನೋಡಿ. ನೆಕ್ಸ್ಟ್ ಏನಾದರೂ ಮಾರ್ಕೆಟು ಹೋದರೆ ಅಪ್ ಟ್ರೆಂಡಲ್ಲಿ ಹೋದರೆ ಹೋಗ್ಬೋದು, ನಾಳೆ ಹೇಳಕ್ಕೆ ಬರಲ್ಲ. ಡಿಪೆಂಡಿಂಗ್ ಅಪಾನ್ ಗಿಫ್ಟ್ ನಿಫ್ಟಿ ನೋಡ್ಬೋದು. ಓಕೆನಾ, ನೀವು ಮುಂಚೆನೇ ಬ್ಯಾಕ್ ಟೆಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಟ್ರೆಂಡು ಸಪೋರ್ಟು ಎಲ್ಲನೂ ಹಾಕಿಟ್ಕೊಂಡಿರಬೇಕು. ಅದೊಂದು ಬ್ರೇಕ್ಔಟ್ ಕಡೆ ನೀವು ಎಂಟ್ರಿ ತೊಗೋಬೋದು. ಇವತ್ತು ಸಿಕ್ಕಾಬಿಟ್ಟೆ ಜನ ದುಡ್ಡು ಮಾಡ್ಕೊಂಡಿರ್ತಾರೆ ಪುಟ್ ಸೈಡ್ ಮಾಡಿಕೊಂಡು ನೋಡಿ. ಕರೆಕ್ಟಾಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗಲೇ ಎಂಟ್ರಿ ತೊಗೊಂಡಿರ್ತಾರೆ ಪುಟ್ ಸೈಡ್. ಇಲ್ಲಿ ತೊಗೊಂಡಿಲ್ಲ ಅಂದರೆ CPR ಲೆವೆಲಿಗಂತೂ ತೊಗೊಂಡಿರ್ತಾನೆ ಯಾರು ನೋಡಿ. CPR ಲೆವೆಲಲ್ಲಿ ತನಕನಾದ್ರೂ ವೆಯ್ಟ್ ಮಾಡಿರ್ತಾನೆ ಇಲ್ಲಿ ತನಕ. ಯಾರು ಪುಟ್ ಸೈಡ್ ಪ್ಲ್ಯಾನ್ ಮಾಡಿರ್ತಾರೋ ಅವರು. ಓಕೆನಾ, CPR ಲೆವೆಲು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.